ವಿಜಯಪುರ ನಗರದಲ್ಲಿ ಬಂಜಾರಾಗಲಿ ಈಗ ಮಾಧ್ಯಮ ಮಿತ್ರರಿಗೆ ಕಳಿಸುವ ಪ್ರೆಸ್ಮೆಂಟ್ ಮಾಡೋದು ಉದ್ದೇಶ ಏನಪ್ಪ ಅಂದ್ರೆ ವಿಜಯಪುರ ನಗರಕ್ಕೆ ಇಡೀ ಕರ್ನಾಟಕಕ್ಕೆ ಪ್ರಥಮ ಬಾರಿ ಬರೆದಿರುವ ಧೀರೇಂದ್ರ ಶಾಸ್ತ್ರೀಜಿ ಅವರು ಬಂಜಾರ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆದ ಕಾರಣ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಸೇವಾಲಾಲ್ ಜಯಂತಿಗೆ ಏನೋ ಒಂದು ಚೇಂಜಸ್ ಮಾಡೋಣ, ಏನೋ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮಾರ್ಗದರ್ಶನ ನಮಗೆ ಸಿಗ್ತದೆ. ನಮ್ಮ ಸಮಾಜದ ಒಂದು ಒಳ್ಳೆ ದೃಷ್ಟಿಯಿಂದ ಒಂದು ಏನೋ ನಮ್ಮ ಸಮಾಜಕ್ಕೆ ಒಂದು ಆಶೀರ್ವಾದ ಸಿಗ್ತದೆ ಅಂತೇಳಿ ನಾವು ಧೀರೇಂದ್ರ ಶಾಸ್ತ್ರೀಜಿ ಅವರಿಗೆ ಗುರುಜಿ ಅವರಿಗೆ ನಾವು ಬರಬೇಕಂತೇಳಿ ನಾವು ಅವರಿಗೆ ಒಂದು ಇದು ಮಾಡ್ಕೊಂಡಿವಿ, ಸ್ವಾಗತ ಮಾಡ್ಕೊಂಡಿವಿ. ಆದ ಕಾರಣ ಇವತ್ತು ಏನು ವಿಜಯಪುರ ಜಿಲ್ಲೆಯಲ್ಲಿ ಏನು ಹಮ್ಮಿಕೊಂಡಿದ್ದೀವಿ, ನಾಳೆ 15ನೇ ತಾರೀಕಿಗೆ ನಮ್ಮ ಶ್ರೀ ಸಂತ ಸೇವಾಲಾಲ್ ಜಯಂತಿ ಇರುತ್ತದೆ. ಆ ಜಯಂತಿ ದಿನ 9 ದಿನ ಪ್ರತಿದಿನ ಸಾಯಂಕಾಲ ಮತ್ತು ಬೆಳಗ್ಗೆ ಕಾರ್ಯಕ್ರಮ ಪ್ರತಿದಿನ ಇರುತ್ತದೆ. ನಮ್ಮ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಪೂಜೆ ಯಾಕರಪ್ಪ ಅಂದ್ರೆ ಭೋಗ ಭಂಡಾರ ಪೂಜೆ. ಡೈಲಿ ಮುಂಜಾನೆ 8ರಿಂದ 9ರವರೆಗೆ ಭೋಗ ಭಂಡಾರ ಇರ್ತದೆ. ಆಮೇಲೆ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆ ತನಕ ಭೋಗ ಭಂಡಾರ ಇರ್ತದೆ. ಆಮೇಲೆ ಸಮಾಜಕ್ಕೆ ಏನು ಕಳಕಳಿ ಕಾಳಜಿ ಯಾವ ಥರ ನಾವು ಸಮಾಜ ನಾವು ಸುಧಾರಿಸ್ಬೋದು, ನಮ್ಮ ಸಮಾಜದ ಹಿಂದಿನ ಇತಿಹಾಸ ಏನು ಇವೆಲ್ಲ ನಾವು ಈಗ ಬಿಚ್ಚಿಡೋ ಸಂಬಂಧ ನಮ್ಮ ಧರ್ಮಗುರುಗಳು ನಮ್ಮ ಸಮಾಜದ ಎಲ್ಲ ಧರ್ಮಗುರುಗಳಿಗೆ ಕರೆಸಿ ಅಲ್ಲಿ ದಿನ ಒಂದು ತಾಸಿನ ಪ್ರವಚನ ಮಾಡಿಸ್ಬೇಕು ಅಂಥೇಳಿ ನಾವು ಒಂದು ನಿರ್ಣಯ ಮಾಡಿದ್ದೀವಿ. ನಮ್ಮ ಶ್ರೀ ಸಂತ ಸೇವಾಲಾಲ್ ಮಹಾರಾಜ ಸಮಿತಿ ವತಿಯಿಂದ 35 ಜನ ಸೇರಿಸಿ ಈ ನಿರ್ಣಯ ತಗೊಂಡು ನಾವು ಕಾರ್ಯಕ್ರಮ 9 ದಿವಸ ಇಟ್ಕೊಂಡಿದ್ದೀವಿ. ಅದಕ್ಕೆ 22ನೇ ತಾರೀಕು ಧೀರೇಂದ್ರ ಶಾಸ್ತ್ರಿ ಶ್ರೀ ಭಾಗ್ಯೇಶ್ವರ ಧಾಮ ಗುರೂಜಿಯವರು ಬರ್ತಾ ಇದ್ದಾರೆ. ಇದು ನಮ್ಮ ಭಾಳ ಅತಿ ಸಂತೋಷ ಆಗಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿವಿ. ಅದಕ್ಕೆ ನಮ್ಮ ವಿಜಯಪುರ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದ ನಮ್ಮ ಬಂಜಾರ ಸಮಾಜ ಎಲ್ಲ ಸಮಾಜ, ಆ ಸಮಾಜ ಈ ಸಮಾಜ ಇಲ್ಲ, ನಮ್ಮ ಎಲ್ಲ ಸಮಾಜದವ್ರಿಗೆ ಒಂದು ಆಶೀರ್ವಾದ ಸಿಗಲಿ ಅಂತೇಳಿ ಅವರಿಗೆ ನಾವು ಕರೆಸ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಸಮಾಜದವ್ರು ಬಂದು ಈ ನಮ್ಮ ಧೀರೇಂದ್ರ ಶಾಸ್ತ್ರಿ ಭಾಗ್ಯೇಶ್ವರ ಧಾಮ್ ಅವರಿಗೆ ಏನು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ, ಇಲ್ಲಿ ಬಂದು ಆಶೀರ್ವಾದ ತಗೋಬೇಕು ಹಾಗೂ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಎಲ್ಲರ ಕಡೆ ನಾವು ಕಳಕಳಿ ವಿನಂತಿ ಮಾಡಿಕೊಂಡು ಕೇಳ್ಕೊತೀನಿ. ಎಷ್ಟು ಕಾರ್ಯಕ್ರಮ ನೋಡೋದು ಆ ಪರಮಾತ್ಮ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಆಶೀರ್ವಾದ ಹಾಗೂ ಶ್ರೀ ಧೀರೇಂದ್ರ ಶಾಸ್ತ್ರಿ ಅವರ ಆಶೀರ್ವಾದದಿಂದ ಎಷ್ಟು ಜನ ಸೇರ್ತಾರೆ ಅನ್ನೋದು ನಾವು ಹೇಳಕ್ಕೆ ಬರೋಂಗಿಲ್ಲ. ನಾವು ಅಂದ್ಕೊಂಡಿವಿ ಒಂದು 40-50 ಸಾವಿರ ಜನ ಸೇರ್ಬೋದು ಅಂತೇಳಿ ನಾವು ಒಂದು ಇದು ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಭಗವಂತನ ಶಕ್ತಿ, ಆ ಭಗವಂತನ ಆಶೀರ್ವಾದ ತೊಗೊಳಕ್ಕೆ ಯಾರ್ಯಾರು ಬರ್ತಾರೆ, ಎಷ್ಟು ಜನ ಸೇರ್ತಾರೆ ಅದು 22ನೇ ತಾರೀಕಿಗೆ ಬರ್ತಾಗ್ತದೆ. ಅದಕ್ಕೆ ನಮ್ಮ ಎಲ್ಲ ಬಂಧುಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೇನೆಂದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೇರಿ ನಾವೇನು ಅಂದ್ಕೊಂಡಿವಿ ಏನು 40ರಿಂದ 50 ಸಾವಿರ ಜನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮೆಲ್ಲರ ಕಡೆ ಕಳಕಳಿ ವಿನಂತಿ ಮಾಡ್ತಾರೆ. ಈಗ ಕಾರ್ಯಕ್ರಮ ಮಾಡೋದು ಇದು ಯಾವುದೋ ಪಕ್ಷಕ್ಕೆ ಸೀಮಿತ ಇಲ್ಲ, ಇದು ನಮ್ಮ ಒನ್ಲಿ ಬಂಜಾರ ಸಮಾಜ, ಇದೇ ಪಕ್ಷ ಬಂಜಾರ ಸಮಾಜ ಪಕ್ಷ, ಇದು ಬಂಜಾರ ಸಮಾಜ ವತಿಯಿಂದ ಮಾಡ್ತಾ ಇದ್ದೀವಿ. ಇಲ್ಲ ಇದಕ್ಕೆ ವಿಜಯದಲ್ಲಿ ಇದು ನಡೆಯೋದು. ಆದ ಕಾರಣ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರು ಇರ್ತಾರೆ ಇಲ್ಲಿ ಲೋಕಲ್, ವಿಜಯಪುರ ಜಿಲ್ಲಾ ಉಸ್ತುವಾರಿ ಎಂ.ಬಿ. ಪಾಟೀಲ್ ಸಾಹೇಬರು ಇರ್ತಾರೆ, ನಮ್ಮ ಶಿವಾನಂದ ಪಾಟೀಲ್ ಸಾಹೇಬ್ರು ಅವರು ನಮ್ಮ ಕ್ಷೇತ್ರದಿಂದ ನಮ್ಮ ವಿಜಯಪುರದಿಂದ ಒಂದು ಮಿನಿಸ್ಟರ್ ಅವರು ಕೂಡ ಇರ್ತಾರೆ, ನಮ್ಮ ವಿಜಯಪುರ ಜಿಲ್ಲಾ ಹಾಗೂ ಬಾಗಲಕೋಟೆ ಜಿಲ್ಲೆದ MLC ಸುನೀಲ್ ಗೌಡರು ಇರ್ತಾರೆ, ಹಾಗೂ ನಮ್ಮ ಈಜುಗೌಡರು ಇರ್ತಾರೆ. ಅನೇಕ ನಮ್ಮ ವಿಜಯಪುರ ಜಿಲ್ಲೆ 8 ಮತಕ್ಷೇತ್ರ ಶಾಸಕರಿಗೂ ನಾವು ಕರೆಸಬೇಕು. ಆಮೇಲೆ ಅವ್ರ ಅಪೋಸಿಟ್ ಇದ್ದವರು ಯಾರೇ ಸೋತಿರ್ಬೋದು, ಆದರೂ ನಮಗೆ ಎಲ್ಲರೂ ಅಷ್ಟೇ ಅವರೆಲ್ಲರೂ ಕರೆಸಬೇಕು. ಹಾಗೂ ನಮ್ಮ ಸಮಾಜದ ಪ್ರಕಾಶ್ ರಾಠೋಡನ ಹಾಗೂ ನಮ್ಮ ಪಿ ರಾಜವಣ್ಣ, ಉಮೇಶ್ ಯಾದವ್, ಚಂದ್ರು ಲಮಾಣಿಯಣ್ಣ ಇವರೆಲ್ಲರೂ ನಮ್ಮ ಸಮಾಜದ ಮುಖಂಡರಾದಾರ. ಇವರೆಲ್ಲರಿಗೂ ಕರ್ಕೊಂಡು ನಮ್ಮ ದೇವಾನಂದ ಚವ್ಹಾಣನ ಇವು ಎಲ್ಲ ನಮ್ಮ ಸಮಾಜ ಮುಖಂಡರು ಕರೆಸಿ ಅವರೇ ನಮ್ಮ ಗುಡ ತಗೊಂಡು ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವೊಂದು ಇದು ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಕಾರ್ಯಕ್ರಮ ಧಾರ್ಮಿಕ ಮಾಡಬೇಕು. ಹೋದ ಸಲ ನಾವು ಕಲಾವಿಗಳು ಕರೆಸಿ ನಾವು ಏನು ಮಾಡಬೇಕು ಅದರ ಕಾರ್ಯಕ್ರಮ ನಾವು ಮಾಡೀವಿ. ನಾವು ಬರೀ ಕಲಾವಿಗಳಿಗೆ ಕರೆಸಿದ್ರೆ ಬರೀ ಕಲಾವಿಗಳು ಥರನೇ ನಮ್ಮ ಸಂಸ್ಕೃತಿ ಹೋಗ್ತದೆ.
ಧೀರೇಂದ್ರ ಶಾಸ್ತ್ರಿ ಅವರಿಗೆ ಒಂದು ದೊಡ್ಡ ಒಂದು ಗುರುಜಿಯವರು ಅದಾರ. ಅವ್ರ ಕಡೆ ನಾವು ಕರೆಸಿದ್ರು ಒಂದು ಧಾರ್ಮಿಕ ಒಂದು ಚಲೋ ಸಂಸ್ಕಾರ ಸಿಗ್ತದ ಸಮಾಜಕ್ಕೆ ಅಂತೇಳಿ ಅವ್ರಿಗೆ ಕರೆಸಿ ಒಂದು ಕಾರ್ಯಕ್ರಮ. 22ನೇ ತಾರೀಕು ಬೆಳಗ್ಗೆ 10ವರೆಗೆ ಅಲ್ಲಿಂದ ಬಿಡ್ತಾರೆ, 12ವರೆಗೆ ಇಲ್ಲಿ ಬಿಜಾಪುರ ಇರ್ತಾರೆ. ಇಲ್ಲಿ ನಮ್ಮ ಸೈನಿಕ್ ಸ್ಕೂಲ್ ಗ್ರೌಂಡ್ ಒಳಗೆ ಬಂದು ಇಲ್ಲಿ ಹೆಲಿಪ್ಯಾಡ್ ಇಲ್ಲಿ ಇಳಿತಾರೆ. ಅಲ್ಲಿಂದ ನಮ್ಮ ಸಿದ್ದೇಶ್ವರ ಗುಡಿದಿಂದ ಮೆರವಣಿಗೆ ಇರ್ತದೆ. ಸಿದ್ದೇಶ್ವರ ಗುಡಿ, ಗಾಂಧಿ ಚೌಕ, ಸರಾ ಬಜಾರ, ಅಲ್ಲಿಂದ ರಾಮ ಮಂದಿರ ರೋಡ, ಬಂಜಾರ ಸರ್ಕಲ್ ತನಕ ನಮ್ಮ ಮೆರವಣಿಗೆ ಇರ್ತದೆ. 2 ಗಂಟೆ ಒಳಗೆ ಇಲ್ಲಿ ಮುಗಿಸ್ಕೊಂಡು 2 ಗಂಟೆಗೆ ನಮ್ಮ ಭೂಮಿ ಪೂಜೆ ಮಾಡ್ತೀವಿ. ನಮ್ಮ ಭೂಮಿ ಪೂಜೆ ಆದ ನಂತರ ವೇದಿಕೆ ಕಾರ್ಯಕ್ರಮ 3 ಗಂಟೆ ನಂತರ ಸ್ಟಾರ್ಟ್ ಮಾಡಬೇಕಾಗ್ತದೆ. ನಿಮ್ಮ ವೇದಿಕೆ ಎಲ್ಲಿದೆ ಸರ್? ಇಲ್ಲಿ ಭುತ್ತಾಳಕೆರೆ ಹತ್ರ ESP ಕಾಲೇಜ್ ಬ್ಯಾಕ್ ಸೈಡ್ ಅಲ್ಲಿ ಅದು. ಆ ವೇದಿಕೆ ಈಗ ಸೆಂಟ್ರಲ್ ಮಿನಿಸ್ಟ್ರಲ್ಲಿ ಅಂತ ಯಾರಾದರೂ ಬರ್ಬೋದು ಅಥವಾ ಬೇರೆ ರಾಜ್ಯದ CMಗಳು ಅಥವಾ ಮಿನಿಸ್ಟರ್ಗಳು ಯಾರಾದರೂ ಬರ್ತಾ ಇದ್ದಾರೆ ಅದರಲ್ಲಿ? ಈಗ ಬೇರೆ ರಾಜ್ಯದ CMಗಳಿಗೆ ನಾವು ಆಹ್ವಾನ ಮಾಡೀವಿ ಸರ್. ಈಗ ಗೋವಾ CM ಅವರು ಬರ್ತೇವೆ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರದ CM ಅವರಿಗೆ ನಾವು ಅಪ್ರೋಚ್ ಆಗಿದ್ದೀವಿ ಸರ್. 12ನೇ ತಾರೀಕಿಗೆ ನಮ್ಮ TP ಏನಂತಂದ್ರೆ ನಾನು ಹೇಳ್ತೇನೆ ಅಂತಂದ್ರೆ ಅವ್ರು ಬರಲಿಲ್ಲ ಅಂದ್ರೆ ಅವ್ರ ಮಿಸಸ್ ಅವರು ಮೇಡಮ್ ಅವ್ರನ್ನೇ ಬರ್ತಾರೆ. ಸರ್, ಈಗ ಪೊಲೀಸ್ ಇಲಾಖೆದವ್ರು ಏನು ಸಹಕಾರ ಕೊಟ್ಟಿದ್ದಾರೆ? ನಿಮ್ಮ ಪೊಲೀಸ್ ಪರ್ಮಿಷನ್ ಕೊಟ್ಟಿದ್ದಾರೆ? ಸಂಪೂರ್ಣ ನಮಗೆ ಸಹಕಾರ ಕೊಟ್ಟಿದ್ದಾರೆ ಸರ್. ನಾವು ಯಾವ ಥರ ಮಾಡಬೇಕು ಕಾರ್ಯಕ್ರಮ, ನೀವು ಈ ಥರ ಮಾಡ್ಕೋರಿ, ಜನರಿಗೆ ಏನು ತೊಂದರೆ ಆಗ್ಲಾರ್ದಂಗೆ ಮಾಡಿರಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ಅವರು ಭಾಳ ಸಹಕಾರ ಕೊಟ್ಟಿದ್ದಾರೆ. ಅವರು ನಿನ್ನೆ ಕರೆಸಿ ಮೀಟಿಂಗ್ ತೊಗೊಂಡಿದ್ರು. ಈ ಥರ ನೀವು ಕಾರ್ಯಕ್ರಮ ಮಾಡ್ಕೋರಿ ಅಂತ ನಮಗೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ ಸರ್. ಆ ಥರ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್.